ಗುರುಜಿ, ಸೌಂದರ್ಯ ಲಹರಿಯ 19 ಶ್ಲೋಕದ ವಿವರಣೆ ನೀಡೋ ಸಮಯ ಆಗಿದೆ. ಏನ್ ಹೇಳ್ತೀರಾ ಈ ಶ್ಲೋಕದ? ಸೌಂದರ್ಯ ಲಹರಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಕಲ್ತ್ಕೊಳ್ಳೋದು ಸಾಕಷ್ಟಿವೆ. ಎಷ್ಟೋ ಚೆನ್ನಾಗಿ ಕಲ್ತ್ಕೋಬೇಕಾದ ವಿಚಾರಗಳಿದ್ದಾಗ ಹೀಗೆ ಶ್ಲೋಕಗಳು ಹೋಗ್ತಾ ಹೋಗ್ತಾ ಶತ ಬಂದೇ ಬಿಡುತ್ತೆ. ಕಣ್ಣು ತೆಗೆಯುವಷ್ಟರಲ್ಲಿ 100 ಹೊಟ್ಟೋದ್ರೆ ಏನು ಮಾಡೋದು? ಅದಕ್ಕೆ ದಿನಗಳು ಕಳೀತಾ ಇದ್ದಾಗ ಕಾಲಾಯ ತಸ್ಮೈ ನಮಃ. ಕಾಲಗಳಲ್ಲಿ ತಿರುಗ್ತಾ ಇರುತ್ತಾಗ ಪ್ರತಿಯೊಬ್ಬ ಮನುಷ್ಯನ ಕಾಲಚಕ್ರವೂ ತಿರುಗ್ತಾ ಇರುತ್ತೆ, ಸಮಯವನ್ನು ಹೊಟ್ಟೋಗ್ತಾ ಇರುತ್ತೆ. ಈ ಕಾಲ ಸಂಹಾರ ಮೂರ್ತಿ ಸಂಹಾರವನ್ನು ಮಾಡ್ತಾ ಇರ್ತಾನೆ, ಸಾಕ್ಷಾತ್ ಪರಮೇಶ್ವರ. ಲಯ ಅಂತಕ್ಕಂಥದ್ದು ಸೃಷ್ಟಿಗೆ ಮತ್ತೆ ಮಗದೊಂದು ಕಾರಣ. ಸೃಷ್ಟಿ ಆಗಬೇಕು ಅಂದರೆ ಲಯ ನಡೀಲೇಬೇಕು. ಲಯ ನಡೆದ್ರೇನೆ ಸೃಷ್ಟಿ ಪುನರ್ಜನ್ಮ. ಅದಕ್ಕೆ ಆ ಪುನರಪಿ ಜನನಂ ಪುನರಪಿ ಮರಣಂ, ಮಧ್ಯದಲ್ಲಿ ಸಾಕ್ಷಾತ್ ಸ್ಥಿರವಾಸ ಶ್ರೀಮನ್ನಾರಾಯಣ ವೆಂಕಟೇಶ. ಅದಕ್ಕೆ ಇವತ್ತಿನ ದಿವಸದ ಆ ಒಂದು ಸೌಂದರ್ಯ ಲಹರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸರ್ವ ಪ್ರಾಣಿ ವಶ್ಯಂ ಅಂದರೆ ಸರ್ವ ಪ್ರಾಣಿಗಳನ್ನ ವಶೀಕರಣ ಮಾಡ್ಕೊಳ್ಳೋ ಮಂತ್ರ ಇದು. ಪ್ರಾಣಿ ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ಮನುಷ್ಯನಷ್ಟು ವಿಷಪ್ರಾಣಿ ಜಗತ್ತಲ್ಲಿ ಇಲ್ಲ ಅಂತ. ಅಂದರೆ ಮನುಷ್ಯನೂ ವಶಾಪರಣ ಮಾಡ್ಕೊಳ್ಳುತ್ತದೆ. ಇವತ್ತಿನ ದಿವಸ ನೀವು ನೋಡಬಹುದು, ನೇಪಾಳ ಹತ್ರ ಆ ಟಿಬೇಟಿಯನ್ನು ಒಬ್ಬರು ಲಾಮ ಎಷ್ಟು ಚೆನ್ನಾಗಿ ಅಂದರೆ ಕಾಡಿನ ನಿಜವಾದ ಸಿಂಹಗಳ ಜೊತೆಗೆ ಹೋಗಿ ಧ್ಯಾನದಲ್ಲಿ ಕೂತ್ಕೊಂಡು, ಯಾವುದೂ ಪಳಗಿಸಿದ್ದಲ್ಲ, ಆತ ಸಾಕಿದ್ದಲ್ಲ, ಎಲ್ಲವೂ ಬಂದು ಗಂಭೀರವಾಗ ಧ್ಯಾನದಲ್ಲಿ ಆತ ಕೂತಿದ್ರೆ ಬಂದು ಗಂಭೀರವಾಗಿ ಕುಕ್ಕುರ್ಸ್ಕೊಂಡಿರುತ್ತೆ. ಇದು ನಿಜವಾದ ಸ್ವರೂಪ. ಯಾಕೆಂದ್ರೆ ಒಂದು ಪ್ರಾಣಿಯನ್ನ ವಶೀಕರಣ ಅನ್ನೋದು ಆ ಮಂತ್ರದ ಶಕ್ತಿ. ಶಕ್ತಿ ಪಡೆಯೋಕ್ಕಿಂತ ಸಿದ್ಧಿ ಪಡಿಸ್ಕೋಬೇಕು. ಮಂತ್ರ ನಿಮಗೆ ಒಲಿಬೇಕು. ನೀವು ಮಂತ್ರಕ್ಕೆ ಹೇಳ್ಕೋಬೋದು ಅಷ್ಟೇ ಹೊರತು ನಿಮಗೆ ಮಂತ್ರ ಒಲಿದ್ರೇನೆ ನೀವು ಜೀವಂತವಾಗಿ ನಡೆಸ್ಕೊಂಡು ಹೋಗೋಕ್ಕೆ ಆ ಕಾರ್ಯಸಿದ್ಧಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೊಯಂಬತ್ತೂರಲ್ಲಿ ವಿಶೇಷವಾಗಿ ಪುನುಗ್ಬೇಕು ಅಂತೀವಿ. ಬ್ಲ್ಯಾಕ್ ಕ್ಯಾಟ್ ಅಂತೀರಾ, ಆ ಬ್ಲ್ಯಾಕ್ ಕ್ಯಾಟ್ಗೆ ಸ್ಟ್ರೈಪ್ಸು ಝೀಬ್ರಾ ಸ್ಟ್ರೈಪ್ಸ್ ಅಂತೀವಿ. ಇದನ್ನ ಏನು ಮಾಡ್ತೀವಿ, ಪುನುಗು ಬೆಕ್ಕು ಅಂತ ಕರಿತೀವಿ. ಅಂದರೆ ಇದು ಹೆಂಗಿರುತ್ತೆ ಅಂದರೆ ಪ್ಯಾಂಥರ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಅಷ್ಟೇ ಎತ್ತರದಲ್ಲಿರುತ್ತೆ. ಆದರೆ 1 ನಿಮಿಷ ಇಡೀ ಜಗತ್ತಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಈ ಬೆಕ್ಕು. ಇದನ್ನ ಯಾರು ವಶೀಕರಣ ಮಾಡಿಸ್ಕೊಂತಾರೋ ಅದಕ್ಕಿಂತ ಜಗತ್ತಲ್ಲಿ ಇಷ್ಟು ವೇಗ ಇನ್ನೆಲ್ಲೂ ಇಲ್ಲ. ನೀವು ಝೂನಲ್ಲಿ ನೋಡ್ಬೋದು ಅಂದರೆ ಎರಡೇ ಕಡೆ, ಒಂದು ತಿರುವನಂತಪುರಂ ಟ್ರಿವೆಂಡ್ರಮ್ ಝೂನಲ್ಲಿ, ಇನ್ನೊಂದು ಗುಜರಾತ್ ಝೂನಲ್ಲಿ, ಎರಡೇ ಕಡೆನ ಇದನ್ನ ಝೂನಲ್ಲಿ ಇಟ್ಕೊಂಡಿದ್ದಾರೆ. ಕಂಬಿಗಳು ಹಾಕಿರ್ತಾರೆ, ಪುನುಗು ಬೆಕ್ಕು ಓಡಾಡ್ತಾ ಇರುತ್ತೆ, 1 ನಿಮಿಷ ಕೂತ್ಕೊಳ್ಳಲ್ಲ. ಆ ಕೂತ್ಕೊಳ್ಳದೆ ಇರತಕ್ಕಂಥ ಬೆಕ್ಕಿಗೆ ಶೆಕೆ ಬರ್ತಾ ಇರುತ್ತೆ. ಬರೋ ಸಮಯಕ್ಕೆ ಕಂಬಿಗಳ ಮಧ್ಯ ಹಾಕಿರ್ತಾರೆ, ಅದು ಓಡಾಡೋದು ಹೀಗೆ. ಯಾಕೆಂದ್ರೆ ಕಂಬಿಗಳ ಮಧ್ಯೆ ಜಾಗ ಮಾಡ್ಕೊಂಡು ಹೋಗ್ಬೇಕಲ್ಲ, ಹೋಗಾದಾಗ ಕೇಜ್ ಇರೋದೇ ಪುಟ್ಟದು, ಓಡಾಡ್ತಾ ಏನಾಗತ್ತೆ, ಆ ಕಂಬಿಗಳಲ್ಲಿ ತನ್ನ ಶೆಕೆ ಕೂತ್ಕೊಂಡಿರುತ್ತೆ. ನೀವೇನಪ್ಪ ಶೆಕೆ ಗಲೀಜು ಅನ್ಕೋಬೇಡಿ, ಅದು ಪುನುಗು. ಅದೇ ವಿಶೇಷ. ದೇವರ ಸೃಷ್ಟಿ ಪ್ರಕೃತಿ ಅನ್ನೋದು ಆ ಕಂಬಿನ ಆಮೇಲೆ ಹಿಂಗೆ ಎಳೆದು ಹಿಂಗೆ ತಗೊಂಡಿದ್ರೆ ಘಮ 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 ಅಂತ ಪರಿಮಳ. ಅದಕ್ಕೆ ಆ ಪುನುಗು ಬೆಕ್ಕು ದೇವರಿಗೆ ತುಂಬಾ ಪ್ರೀತಿ. ಅಷ್ಟು ವೇಗವಾಗಿ ಮನಸ್ಸೋಡತ್ತೆ. ವಶೀಕರಣಕ್ಕೆ ಇದು ಬಹಳ ಮುಖ್ಯ. ದೇವರ ವಿಗ್ರಹಕ್ಕೆ ಅಕಸ್ಮಾತ್ ಇದನ್ನ ಪುನುಗನ್ನು ಇಟ್ಟರೆ ಸಾಕು, ದೇವ್ರು ಇರೋದು ಅಸ್ತು, ತಲೆ ಆಡಿಸ್ತಾ ಇದ್ರೇನೋ ಆಹಾ ಅಂತಾರೆ. ಅದೇ ರೀತಿ ದೇವರು ಆ ಕೈ, ಆ ವೀಣೆ ನುಡಿಸ್ತಾ ಇದ್ದಾಳೇನೋ ಸರಸ್ವತಿ, ಲಕ್ಷ್ಮಿ ದುಡ್ಡು ಕೊಟ್ಟೇ ಬಿಡ್ತಾಳೇನೋ, ನಿಜವಾಗ್ಲೂ ಬಿಡ್ತಾಳೇನೋ ಅನ್ನೋ ಮನೋಭಾವನೆ ಅಲ್ಲ. ನೀವು ಅದನ್ನ ನೋಡಿ, ನೀವು ಸಾಧಿಸ್ಕೊಂಡು ಈ ಮಂತ್ರ ಹೇಳಿ ನೋಡಿ, ವಶೀಕರಣ ಸರ್ವ ಪ್ರಾಣಿ ವಶ್ಯಾಂ. ಇವತ್ತಿಗೂ ನಾವು ನೀವು ಗಾಳಿ ಅನ್ನೋ ದೊಡ್ಡ ಊರು, ಅಲ್ಲಿ ದೋಣಿಯನ್ನು ಹೊತ್ಕೊಂಡು ಆ ದೋಣಿ ಮೇಲೆ ಕೂತಿರ್ತಕ್ಕಂಥವನು ಸಾಕ್ಷಾತ್ ಮಹಾವಿಷ್ಣು ಸ್ವರೂಪದಲ್ಲಿ. ದೋಣಿಯನ್ ಮೇಲೆ ಕೂತಿರ್ತಕ್ಕಂಥವನೇ ದೋಣಿ ಆಗೋಗಿದ್ದಾನೆ. ಇವನ್ ಈಶ್ವರ ಪಾರ್ವತಿ ಸಮೇತವಾಗಿ ದೋಣಿಪಾದರ್. ಅದಕ್ಕೋಸ್ಕರ ಆ ದೋಣಿಯಪ್ಪನ್ ಅಂತಕ್ಕಂಥವನು ದೋಣಿಪಾದರ್ ಮೇಲೆ ಕೂತ್ಕೊಂಡು ದೋಣಿ ಹೋಗ್ತಾನೆ. ಅಂದ್ರೆ ಪ್ರಕೃತಿಯ ಲಯವಾಗೋ ಸಮಯಕ್ಕೆ ದೋಣಿ ಮೇಲೆ ಕೂತಿರೋ ವಿಶೇಷವಾಗಿರ್ತಕ್ಕಂಥ 27 ಅಡಿಯ ವಿಗ್ರಹ ಅಂದು ರಾಮಕೃಷ್ಣ ಪರಮಹಂಸರು ಇದನ್ನ ನೋಡಿ ಸಂತೋಷ ಪಟ್ರು. ಇವತ್ತು ರಾಮಕೃಷ್ಣ ಪರಮಹಂಸರು ಹೇಳಿದ್ ನಾವು ಸತ್ಯ ಪಟ್ವಿ. ಬಹಳ ಸಂತೋಷ ಅಂತ ನಿಮಗೂ ಆ ದೋಣಿಯನ್ನು ನಾನು ಇಟ್ಕೊಂಡಿದ್ದೀನಿ, ಪ್ರಳಯ ರುದ್ರ ಶನ ಮಹಾಯ ಆಗಕ್ಕೆ. ಇವತ್ತು ಅಂಥ ಒಂದು ಸೌಂದರ್ಯ ಲಹರಿಯ ಶ್ಲೋಕವನ್ನ ಸರ್ವವಶ್ಯಾಂ. ನೀವದಕ್ಕೆ ಫಸ್ಟ್ ಶಂಕರಾಚಾರ್ಯನ ಸ್ವಾಗತಿಸೋಣ, ಶ್ಲೋಕಕ್ಕೆ ನಂತರ ಹೋಗೋಣ. ಎಲ್ಲರನ್ನು ವಶೀಕರಣ ಆ ಜಗನ್ಮಾತೆ ಮಾಡ್ತಾ ಇದ್ದಾಳೆ. ಈ ಮಂತ್ರವನ್ನು ಎಷ್ಟು ಚೆನ್ನಾಗಿ ಹೇಳ್ಕೋಬೇಕು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ಹೇಳಾಕ್ಷಣಕ್ಕೆ ಅವನಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿ ಕೇಸು ಏನೇನಿದೆ ಅದೆಲ್ಲ ವಶ್ಯಾಂ. ತದನಂತರ ಎಷ್ಟೋ ಜನಕ್ಕೆ ಹೆಂಡತಿ ಅಡ್ಜಸ್ಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಆ ಹೆಂಡತಿ ಅಡ್ಜಸ್ಟ್ ಆಗೋಕ್ಕೆ ಮನಸ್ಸನ್ನ ಒಲಿಸ್ಕೋಬೇಕು. ಈ ಶ್ಲೋಕವನ್ನು ಹೇಳ್ಕೊಳ್ಳಿ, ಒಲಿಸ್ತಾಳೆ. ಅದೇ ಗಂಡಸರನ್ನ ವಿಶೇಷವಾಗಿ ಹೋಲಿಸ್ಕೋಬೇಕು, ಗಂಡಸರನ್ನೆಲ್ಲ ಸದ್ಯ. ಅದಕ್ಕೋಸ್ಕರ ಹೆಣ್ಮಕ್ಳು ವಿಶೇಷವಾಗಿ ಸ್ವಂತ ಗಂಡನ್ನ ಹೋಲಿಸ್ಕೋಬೇಕು. ಯಾಕೆಂದ್ರೆ ಪರಸ್ತ್ರೀ ವ್ಯಾಮೋಹ ಇಟ್ಕೊಂಡಿರ್ತಾನೆ, ಇನ್ನೊಬ್ಬಳು ಇಟ್ಕೊಂಡಿರ್ತಾನೋ, ಈ ಕಡೆ ಬರೋದೇ ಕಮ್ಮಿ, ಇಲ್ಲೊಂದು ಇಟ್ಟಿರ್ತಾನೆ ಅಲ್ಲೊಂದು ಇಟ್ಟಿರ್ತಾನೆ. ಏನಾಗಿದೆ ಪ್ರಾಬ್ಲಮ್ಮು, 2 ದೋಣಿಲಿ ಇಟ್ಕೊಂಡವನ ಗತಿ ಏನೋ ನೀರೇ ಗತಿ. ಅದಕ್ಕೆ ಅಟ್ಲೀಸ್ಟ್ ಈ ದಡದಲ್ಲಾದ್ರೂ ಇರಲಿ, ಇಲ್ಲ ಆ ದಡದಲ್ಲಾದ್ರೂ
ಜಗತ್ತು ಸರ್ವವ್ಯಾಪಿಯಾಗಿರ್ತಕ್ಕಂಥ ಭಗವಂತ ಇಂಥವ್ರಿಗೆಲ್ಲರಿಗೂ ನಾನು ಒಂದು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾನೆ. ಆ ಪರಿಹಾರ ಉಪಯೋಗಿಸ್ಕೊಂಡು ಒಂದು ಪರಿಹಾರ ಸಿಗತ್ತೆ. ನೀವೆಲ್ಲ ಉಪಯೋಗಿಸ್ಕೊಂತೀರಾ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಉಪಯೋಗ ನಿಮಗೋಸ್ಕರ ರೀ. ಬನ್ನಿ ನೋಡೋಣ. ಮುಖಂ ಬಿಂದುಂ ಕೃತ್ವಾ ಕುಚಯುಗಂ ಅಧಸ್ತಸ್ಯ ತದಧಃ ಹರಾರ್ಧಂ ಧ್ಯಾಯೇದ್ಯ ಹರಮಹಿಷಿತೇ ಮನ್ಮಥ ಕಲಾಂ ಸಸದ್ಯಃ ಸಂಕ್ಷೋಭಂ ನೈತಿ ವನಿತಾ ಇತ್ಯಾತಿಲಘು ತ್ರಿಲೋಕೀಮಪ್ಯಾಶು ಭ್ರಮಯೈರವಿಂದುಸ್ತನಯುಗಾ ಮುಖಂ ಬಿಂದುಂ ಕೃತ್ವಾ ಕುಚಯುಗಂ ಅಧಸ್ತಸ್ಯ ತದಧಃ ಹರಾರ್ಧಂ ಧ್ಯಾಯೇದ್ಯಃ ಪರಮಹಿಷಿತೇ ಮನ್ಮಥ ಕಲಾಂ ಸಸದ್ಯಃ ಸಂಕ್ಷೋಭಂ ನತಿ ವನಿತಾ ಇತ್ಯಾತಿಲಘು ತ್ರಿಲೋಕೀಮಪ್ಯಾಶು ಭ್ರಮತಿ ರವಿಂದುಸ್ತನಯುಗಾ. ಈ ಶ್ಲೋಕವನ್ನು ಏನು ಹೇಳುತ್ತೆ? ಗಂಭೀರವಾಗಿ ಹೇಳ್ಕೋಬೇಕು ಅಂತ ಹೇಳುತ್ತೆ. ಗಂಭೀರತೆ ಅಂದರೆ ನಿಮಗೆ ಫ್ಲಕ್ಚುಯೇಷನ್ ಮೈಂಡ್ ಇದ್ರೆ, ಅಡುಗೆ ಮನೇಲಿ ಇಟ್ಟಿದ್ದೀನಿ ತಕ್ಷಣ ಹೇಳ್ಕೋಬೇಕು, ತಿರುಗಿ ಒಂದು ನಿಮಿಷ ಇರು ಅಂತ ಹಿಂಗೆ ಹೋಗೋದು, ಈ ಥರ ಎಲ್ಲ ಮಾಡಿದ್ರೆ ಅವ್ರೇನು ಹೇಳ್ತಾರೆ? ಸಸದ್ಯ, ನಿನ್ನೆ ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಕೂತ್ಕೊಂಡು ಕುಕ್ಕುರಿಸ್ಕೊಂಡು ಒಂದು ಕಡೆ ಹೇಳ್ಕೋಬೇಕು, ಗಂಭೀರತೆ ಏಕಂತೆ. ಈ ಶ್ಲೋಕದಿಂದ ನೀವು ಹೇಳ್ತಕ್ಕಂಥ ಇವಳಿಗೆ ಮಹಾವಜ್ರೇಶ್ವರಿ, ಈ ಮಹಾವಜ್ರೇಶ್ವರಿಗಿರ್ತಕ್ಕಂಥ ದೇವಿ ಪ್ರಾರ್ಥನೆ ಮಾಡ್ಕೋಬೇಕಾದ್ದು ಹೇಗೆ ಅಂದರೆ ಧ್ಯಾನ ಮುದ್ರೆಯಲ್ಲಿ. ನೀವು ಹೇಳ್ಕೋಬೇಕಾದ್ರೆ ಧ್ಯಾನ ಮುದ್ರೆ ಎದೆ ಮೇಲೆ ಕೈ ಇಟ್ಕೊಂಡೇ ಹೇಳ್ಕೋಬೇಕು ಈ ಶ್ಲೋಕವನ್ನು. ವಶ್ಯಾಂ, ಫಸ್ಟ್ ಆತ್ಮವನ್ನು ವಶಿ ಮಾಡ್ಕೋ ಅಂತ ಹೇಳುತ್ತೆ. ಇಲ್ಲೇನು ಹೇಳುತ್ತೆ? ವನಿತಾ, ವನಿತಾ ಅಂದ್ರೆ ನಿನ್ನ ಆತ್ಮ, ನಿನ್ನ ಆತ್ಮದಲ್ಲಿ ಇತ್ಯತಿಲಾಗ, ಇತ್ಯತಿಲಾಗ ಅಂದ್ರೆ ನೀನು ಸ್ವತಃ ನಿನ್ನ ಆತ್ಮವನ್ನ ವಶೀಕರಣ ಪಡಿಸ್ಕೊಂಡ್ಮೇಲೆ ಇನ್ನೊಬ್ಬರು ವಶೀಕರಣ. ಅದಕ್ಕೆ ನಿಮ್ಮಲ್ಲಿ ಕಾನ್ಸ್ಟೆಂಟ್ ಎನರ್ಜಿ ನಿಮ್ಮ ಫಸ್ಟ್ ಸರಿ ಮಾಡ್ಕೋಬೇಕು. ನಿಮ್ಮಲ್ಲಿ ಮನಸ್ಸು ಚಂಚಲೇ ಇನ್ನೊಬ್ಬರನ್ನೇನು ವಶಿ ಮಾಡ್ತೀರಾ? ಸಾಧ್ಯವೇ ಆಗೋದಿಲ್ಲ. ಇವತ್ತು ಇಡೀ ಜಗತ್ತಲ್ಲಿ ಇಂಥ ಒಂದು ದೇವಿಯ ಉಪಾಸನೆಯನ್ನ ಮಾಡಿಕೊಂಡು 30 ಗುರುಗಳ ಜೊತೆಗೆ ವಿಶೇಷವಾಗಿ ಒಂದು ಸಂಧಿಕ್ರಿಯವಾಗಿ ಜಗನ್ಮಾತೆನೇ ವಿಶೇಷವಾಗಿ ಒಂದು ಗುರುವಾಗಿ 5 ದೇವತೆಗಳು ನನಗೆ ಗುರುವಾಗಿರೋದ್ರಿಂದನೇ ಇಷ್ಟು ಜನಕ್ಕೆ ಆ ಕಾರ್ಯಕ್ರಮದ ಮುಖಾಂತರ ಇಷ್ಟು ಜನಕ್ಕೆ ಅವಶ್ಯಂ. ಯಾತಕ್ಕೆ ಅವಶ್ಯಂ ಅಂದ್ರೆ ಇಡೀ ಜಗತ್ತಲ್ಲಿ ಯಾವ ಕಾರಣಕ್ಕೂ ಯಾರೂ ವಶ್ಯಕರಣ ಮಾಡ್ಕೊಳ್ಳೋದು ಅಂದ್ರೆ ಮಾಡ್ಕೊಂಡೆ ಅಂತಲ್ಲ, ಕಾರಣಕರ್ತದಿಂದ ಅವಳ ಕೆಲಸವನ್ನ ನನ್ನ ಮುಖಾಂತರ ನಿಮಗೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದೇ ಸತ್ಯ. ಈ ಸತ್ಯ ಲೋಕದಲ್ಲಿ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಆ ಆನಂದವಾಗಿರ್ತಕ್ಕಂಥ ಸೌಂದರ್ಯ ಲಹರಿಯನ್ನ ಗಂಭೀರವಾಗಿ, ಈ ಶ್ಲೋಕ ಅಂತಲ್ಲ ಯಾವುದೇ ಶ್ಲೋಕವಾದರೂ ಹೆಣ್ಣುಮಕ್ಕಳು ಕುಕ್ಕುರಿಸ್ಕೊಂಡು ಹೇಳ್ಕೋಬೇಕು. ಆ ಕಡೆ ಈ ಕಡೆ ಮಗು ಚಿಂತನೆ, ಮಗ ಚಿಂತನೆ ಯಾವುದೇ ಮಾಡದೆ ಗಂಭೀರವಾಗಿ ದೇವಾಯ್ತು ದೇವರಾಯ್ತು ನೀವು. ಯಾವಾಗದು? ಬೆಳಗ್ಗೆ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ. ಎಲ್ಲರೂ ಕಳಿಸ್ಬಿಡಿ. ಟಿವಿ ಕಾರ್ಯಕ್ರಮ ನಮ್ಮದು 9 ಗಂಟೆಯಿಂದ 10 ಗಂಟೆ ನೋಡ್ಬಿಡಿ. ಅದು ಮುಗಿದೋದ ಮೇಲೆ ಇನ್ಯಾವುದು ಕಾರ್ಯಕ್ರಮ ತಲೆಗೆ ಹಾಕೊಳ್ಳದೆ ದೇವರಾಯ್ತು ನೀವಾಯ್ತು ಇಷ್ಟೇ ಕೂತ್ಕೊಂಡು ಅಡಿಗೆ ಎಲ್ಲ ನೋಡ್ಕೊಂಡು ಕೂರಿಸ್ಕೊಂಡ್ರೆ ಏನು ಪ್ರಯೋಜನ? ಏನು ಬರಲ್ಲ ನಿಮ್ಗೆ, ನಯಾ ಪೈಸಾ ಪ್ರಯೋಜನ ಇಲ್ಲ. ಗೊತ್ತಿದೆಯಲ್ಲ ಅಡಿಗೆ ಇನ್ನೇನಕ್ಕೆ ಬೇಕಾಗಿದೆ ಅಂದರೆ ಹುಚ್ಚುಗಳಾಗ್ಬಿಡ್ತಾ ಇದ್ದೀರಾ. ಅಧಿಕ ಫಲಂ ಯಾವತ್ತೂ ತಿಳ್ಕೊಳ್ಳಿ. ಸ್ವಲ್ಪ ಲಿಮಿಟೇಷನ್ಸ್, ಎಷ್ಟು ಪ್ರಾಪ್ತಿನೋ ಅಷ್ಟೇ ಪ್ರಾಪ್ತಿ. ಅದಕ್ಕೆ ಶ್ಲೋಕವನ್ನು ಹೇಳ್ಕೊಳ್ಳಿ, ನಿಮ್ಮ ಗಂಡ ಚೆನ್ನಾಗಿರ್ತಾನೆ. ಶ್ಲೋಕವನ್ನು ಹೇಳ್ಕೊಳ್ಳಿ, ಮಕ್ಕಳು ಚೆನ್ನಾಗಿರ್ತಾರೆ. ಶ್ಲೋಕವನ್ನು ಹೇಳ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ದೇವರನ್ನ ಆವಾಗವಾಗ ಹಾಯ್ ಬಾಯ್ ಅಂತ ಭಾಳ ಸಂತೋಷವಾಗಿರ್ತೀರ. ಅದನ್ನು ಬಿಟ್ಟುಬಿಟ್ಟು ಪ್ರಯೋಜನ ಏನು? ಅದು ಹೇಳ್ತಾರೆ ಸಂಕೋಭಾವಂ ಅಂದ್ರೆ ಸಂಕೋಚಿತವಾಗಿರ್ತಕ್ಕಂಥ ಭಾವನೆ ಇಟ್ಬಿಡು. ನಿಸ್ಸಂಕೋಚವಾಗಿ ನೀ ಕೆಲಸವನ್ನ ಮಾಡು, ಮನಸ್ಫೂರ್ತಿಯಾಗಿ ಹೇಳ್ಕೊ. ಸುಮ್ಮನೆ ಅಂದ್ಮೇಲೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಒಳಗಿಂದ ಆಂತರಿಕವನ್ನ ಹೇಳ್ಕೋಬೇಕು. ಆಂತರಿಕ ಸೌಂದರ್ಯ ಅವಳು. ಅದಕ್ಕೆ ಹೇಳ್ತಾಳೆ ಮಹಾವಜ್ರೇಶ್ವರಿ. ವಜ್ರ ಹೇಗಿರುತ್ತೆ? ಒಂದು ಸಲಿ ಹಿಂಗೆ ಕಟ್ಟು ಮಾಡಿದ್ರೆ ಒಳಗಡೆ ಹಾಗೆ ಕುಯ್ಕೊಂಡು ಹೊಟ್ಟೋಗತ್ತೆ. ಅದಕ್ಕೋಸ್ಕರ ವಜ್ರ ಇದ್ದ ಹಾಗಿರ್ಬೇಕು. ಅಂಥ ಒಂದು ವಿಶೇಷ ದಿವ್ಯ ಆಗ್ಲೇ ಹೇಳ್ತಾ ಇದ್ರು. ಗಟ್ಟಿಯಾಗಿರ್ಬೇಕು, ಮನಸ್ಸು ದೃಢ ನಿರ್ಧಾರವಾಗಿರ್ಬೇಕು ಅನ್ನೋ ಒಂದು ವಿಶೇಷತೆ. ಮೃದು ಸ್ವಭಾವ ಯಾವಾಗಿರ್ಬೇಕೋ ಆವಾಗ. ಎಲ್ಲ ಸಮಯ ಮೃದು ಇದ್ರೆ ಬೇರೊಂದು ತುಳಿದಾಕ್ಬಿಡ್ತಾನೆ. ಅದಕ್ಕೆ ಆ ವಜ್ರ ಇದ್ದಾಗ, ಅದಕ್ಕೆ ಮಹಾವಜ್ರೇಶ್ವರಿ. ಈವೆಗೆ ಹ್ರೀಂ ಕ್ಲೀಂ ಹ್ರೀಂ ಕ್ಲೀಂ ಹ್ರೀಂ ಕ್ಲೀಂ ಈ ಸ್ವರದಲ್ಲಿ ಹೇಳ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಹ್ರೀಂ ಕ್ಲೀಂ ಹ್ರೀಂ ಕ್ಲೀಂ ಹ್ರೀಂ ಕ್ಲೀಂ. ಅದು ರೀಮ್ ಅಲ್ಲ, ಹ್ರೀಂ. ಹಾನ ಹ್ರೀಂ ಮಾಡ್ಕೊಳ್ಳಿ. ಹ್ರೀಂ ಕ್ಲೀಂ ಅದನ್ನ ಮಂತ್ರವನ್ನು ಹೇಳ್ಕೊಂಡು ಎದೆ ಮೇಲೆ ಇಟ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆನಂದವಾಗತ್ತೆ. ಭಗವಂತನ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಳ್ಳಿ. ಅಕ್ಕಪಕ್ಕದ ಮನೆಯವ್ರ ಹತ್ರ ಅಲ್ಲ. ಹರಟೆ ಹೊಡ್ಕೊಂಡು ಕಾಲಹರಣೆ ಮಾಡಬೇಡಿ. ಜೀವನ ಹೋಗಿದ ಕಾಲ ಮತ್ತೆ ವಾಪಸ್ ಬರಲ್ಲ. ಅದೇ ಸೌಂದರ್ಯ.